ಇನ್ನು ಯಾದಗಿರಿಯಲ್ಲಿ ಕಬ್ಬಿನ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತೇಳಿ ಶುಗರ್ ಫ್ಯಾಕ್ಟರಿಯಲ್ಲಿ ರೈತರು ಸಿಡಿದೇಳ್ತಾ ಇದ್ದಾರೆ. ಬಾಕಿ ಹಣವನ್ನ ಕೊಡಬೇಕು ನೀವು ಈಗಲೇ, ಇಲ್ಲ ಅಂತಂದ್ರೆ ಕೊಡೋವರೆಗೂ ಬಿಡೋದಿಲ್ಲ. ಬಾಕಿ ಹಣ ನೀಡದೇ ಇರೋದಕ್ಕೆ ಕಾರ್ಖಾನೆಗೆ ಬೀಗ ಜಡಿದಿದ್ದಾರೆ ರೈತರು. ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಬ್ಬಿನ ಬಾಕಿ ಹಣ ನೀಡದ ಕೋರ್ ಗ್ರೀನ್ ಶುಗರ್ ಕಾರ್ಖಾನೆಯ ವಿರುದ್ಧ ಈಗ ರೈತರು ಸಿಡಿದೇಳ್ತಾ ಇದ್ದಾರೆ. ಶುಗರ್ ಫ್ಯಾಕ್ಟರಿಯ ವಿರುದ್ಧ ಯಾದಗಿರಿ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ವಡಿಗೇರ ತಾಲೂಕಿನ ಕೋರ್ ಗ್ರೀನ್ ಶುಗರ್ ಕಾರ್ಖಾನೆ ಇದೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ಗುಳುಂ ಮಾಡಿದ್ದಾರೆ ಇವರು ಅನ್ನೋ ಆರೋಪ. ಹಾಗಾದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಈ ಕಂಪನಿ ಸ್ವಾಹ ಮಾಡಿಬಿಡ್ತಾ ಅಂತ 8 ಕೋಟಿಗೂ ಅಧಿಕ ಬಿಲ್ಲನ್ನ ಹಂಗೆ ಉಳಿಸ್ಕೊಂಡಿದ್ದಾರೆ, ಬಾಕಿ ಉಳಿಸ್ಕೊಂಡಿದ್ದಾರೆ ಈ ಶುಗರ್ ಕಂಪನಿ. ಕೊಟ್ಟೇ ಇಲ್ಲ ರೈತರಿಗೆ. ಅದು ಯಾವ್ಯಾವ ಭಾಗದ್ದು? ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಯ ಭಾಗದ ರೈತರಿಂದ ಖರೀದಿ ಮಾಡಲಾಗಿದೆ. 8 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. ಕಳೆದ 6-7 ತಿಂಗಳಿಂದಲೂ ಕೂಡ ರೈತರ ಕಬ್ಬಿನ ಹಣವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ರೈತರು ಸಿಟ್ಟಿಗೆದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ಜೈ ಜವಾನ್, ಜೈ ಕಿಸಾನ್, ಜೈ ಅನ್ನದಾತ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಯಾತಕ್ಕಾಗಿ ಹೋರಾಟ, ರಕ್ತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ರಕ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ರೈತರಿಗೆ ಕಬ್ಬಿನ ಪ್ಯಾಕಿ ಕೊಡ್ತಕ್ಕಂಥ ಕೋರ್ಗಿನ ಪ್ಯಾಟಿಗೆ ಧಿಕ್ಕಾರ, ಧಿಕ್ಕಾರ. ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ರೈತರಿಗೆ ಮೋಸ ಮಾಡ್ತಕ್ಕಂಥ ಕೋರ್ಗಿನ ಫ್ಯಾಕ್ಟರಿಗೆ ಧಿಕ್ಕಾರ, ಧಿಕ್ಕಾರ. ರೈತರನ್ನ ಮೋಸ ಮಾಡ್ತಕ್ಕಂಥ ಕೋರ್ಗಿನ ಫ್ಯಾಕ್ಟರಿಗೆ ಧಿಕ್ಕಾರ, ಧಿಕ್ಕಾರ. ರೈತರಿಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಯಾದಗಿರಿ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, 8 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಳ್ತಾರೆ ಅಂತಂದ್ರೆ ಕಾರಣ ಏನು? ಏನು ಗುಳುಂ ಸ್ವಾಹ ಮಾಡಿಬಿಟ್ರ ಇವರೆಲ್ಲ ಸೇರ್ಕೊಂಡು ಕಂಪನಿಯವರು ಅಂತ? ಶರತ್ ಏನಂದ್ರೆ, ಕಬ್ಬಿನ ಹಣ ನೀಡದ ಕೋರ್ ಗ್ರೀನ್ ಶುಗರ್ ಕಾರ್ಖಾನೆ ವಿರುದ್ಧ ರೈತರು ಅಕ್ಷರಶಃ ಕೆಂಡ ಕಾರಿರ್ತಕ್ಕಂಥದ್ದು. ಏನಂದ್ರೆ, ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನಲ್ಲಿರುವ ಕೋರ್ ಗ್ರೀನ್ ಕಂಪನಿಯಿಂದ ರೈತರಿಗೆ ಕೋಟ್ಯಾಂತರ ರೂಪಾಯಿ ಹಣ ಏನಂದ್ರೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಅದೇ ಜೊತೆಗೆ ಏನಂದ್ರೆ, ರೈತರು ಬೇರೆ ಬೇರೆ ಭಾಗಗಳಿಂದ ಕಲಬುರಗಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಮತ್ತೆ ಬೀದರ್ ಆಗಿರ್ಬೋದು, ಯಾದಗಿರಿ 4-5 ಜಿಲ್ಲೆಗಳಿಂದ ರೈತರು ಏನಂದ್ರೆ ತಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಕೂಡ ಏನಂದ್ರೆ ಕಬ್ಬನ್ನ ಕೂಡ ಸಕ್ಕರೆ ಕಾರ್ಖಾನೆಗೆ ನೀಡಿರ್ತಾರೆ. ಆದ್ರೆ ರೈತರಿಗೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಥವಾ ನಾಳಿದ್ದು ಕೊಡ್ತೀವಿ ಅಂತ ಬರೀ ಅಲ್ಲದೆ ಅಂದ್ರೆ ಕಾರ್ಖಾನೆಗೆ ಅಲೆದಾಡಿಸ್ತಾರೆ ಹೊರತು ಹಣ ಮಾತ್ರ ಬಿಲ್ ಪಾವತಿ ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಏನಂದ್ರೆ ನಿನ್ನೆ ಏನಂದ್ರೆ ತೀವ್ರವಾಗಿ ಪ್ರತಿಭಟಿಸಿ ಏನಂದ್ರೆ ಶುಗರ್ ಕಾರ್ಖಾನೆಗೆ ಬೀಗ ಜಡಿದಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಏನಂದ್ರೆ 6-7 ತಿಂಗಳಿಂದಲೂ ಕೂಡ ಇವರಿಗೆ ಇದೇ ರೀತಿಯಾಗಿ ಅಲೆದಾಡಿಸ್ತಾ ಇದ್ದಾರೆ. ರೈತರು ಯಾವ ರೀತಿಯಾಗಿ ಅವರು ಮನೆ ಮೇಂಟೆನೆನ್ಸ್ ಮಾಡ್ಬೇಕು, ಆರೋಗ್ಯ ಸಮಸ್ಯೆ ಇರುತ್ತೆ, ಮದುವೆ ಮುಂಚೆ ಇನ್ನಿತರ ಕಾರ್ಯಗಳು ಇರುತ್ತೆ. ಅದೆಲ್ಲವನ್ನು ಕೂಡ ಈಗ ರೈತರು ಯಾವ ರೀತಿಯಾಗಿ ಮಾಡ್ಬೇಕು, ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತೆ ನಾವು ಜಿಲ್ಲಾಡಳಿತ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೂಡ ಅಲ್ಲಿನ ಪ್ರತಿಭಟನಾಕಾರರು ಹೇಳಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.